ಕೈ ಕೇಸರಿ ನಾಯಕರ ನಡುವೆ ಗುಂಡಿ ಪಾಲಿಟಿಕ್ಸ್ ಮುಂದುವರೆದಿದೆ. ಗುಂಡಿ ವಿಚಾರಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಸರ್ಕಾರ ರಸ್ತೆ ಗುಂಡಿ ವಿಚಾರದಲ್ಲಿ ಸುಳ್ಳು ಹೇಳ್ತಾ ಇದೆ. ನೋಡಿ, ಕೈ ಕೇಸರಿ ನಾಯಕರ ನಡುವೆ ಇನ್ನೂ ಕೂಡ ಈ ಗುಂಡಿ ಪಾಲಿಟಿಕ್ಸ್ ಕಂಟಿನ್ಯೂ ಆಗಿ ನಡೀತಾ ಇರುವುದು. ಗುಂಡಿ ವಿಚಾರಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಈ ಸರ್ಕಾರ ರಸ್ತೆ ಗುಂಡಿ ವಿಚಾರದಲ್ಲಿ ಸುಳ್ಳು ಹೇಳ್ತಾ ಇದೆ. ರಸ್ತೆ ಗುಂಡಿ ಮುಚ್ಚೋದಕ್ಕೆ 10 ರೂಪಾಯಿಯೂ ಕೊಟ್ಟಿಲ್ಲ ಇವರು. ನಮ್ಮ ಅವಧಿಯ ಟೆಂಡರ್ ಅನ್ನೇ ನಡೆಸ್ತಾ ಇರೋದು. ಆ ಸರ್ಕಾರದವರು ಹೊಸದಾಗಿ ಏನೇನೂ ಮಾಡಿಲ್ಲ. ನಮ್ಮ ಯೋಜನೆಗಳನ್ನೇ ಕಾಂಗ್ರೆಸ್ ಮುಂದುವರಿಸಿದೆ. ಇವರ ಅವಧಿಯಲ್ಲಿ ಏನೂ ಮಾಡಿಲ್ಲ, ಮಾಡಿದ್ರೆ ತೋರಿಸಿ. ಮಜುಮ್ದಾರ್ ಶಾ ಮೋಹನ್ ನಮ್ಮ ಸರ್ಕಾರಕ್ಕೂ ಟೀಕಿಸ್ತಿದ್ರು. ಈ ಸರ್ಕಾರ ಸತ್ತು ಹೋಗಿದೆ, ಇದು ಪಾಪರ್ ಸರ್ಕಾರ, ಇದು ಸರ್ಕಾರ ಪಾಪರ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿ. ಸರ್ಕಾರ ಆರ್ಥಿಕ ಪರಿಸ್ಥಿತಿ ಕುರಿತು ಶ್ವೇತಪತ್ರವನ್ನ ಹೊರಡಿಸಲಿ, ಜನರೇ ತೀರ್ಮಾನ ಮಾಡಲಿ ಅಂತ ಆರ್ ಅಶೋಕ್ ಅವರು ಗುಡುಗಿದ್ದಾರೆ. ನಮ್ಮ ಅವಧಿಯಲ್ಲೂ ಕೂಡ ಇದೇ ಕಿರಣ್ ಮಜುಮ್ದಾರು ಪೈ ಮೋಹನ್ ದಾಸ್ ಪೈ ಅವರು ಟ್ವೀಟ್ ಮಾಡಿದ್ದಾರೆ. ನಿಮ್ಗೆ ದಾಖಲೆ ಕೊಡ್ತೀನಿ, ನಾನು ಬೇಕಾದ್ರೆ ನಾನು ದಾಖಲೆ ಕೊಡ್ತೀನಿ ನಿಮಗೆಲ್ಲ. ಮೋಹನ್ ದಾಸ್ ಪೈ ಟ್ವೀಟ್ ಮಾಡಿರೋ ದಾಖಲೆ ಕೊಡ್ತೀನಿ, ಕಿರಣ್ ಮಜುಮ್ದಾರ್ ಮಾಡಿರೋವಂಥದ್ದು. ನಾವು ಅವ್ರನ್ನೆಲ್ಲ ಕರೆದು ಕೂತರಿಸಿ ಅವಾಗ ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಇಮಿಡಿಯೇಟ್ 1 ತಿಂಗಳಲ್ಲಿ ಆ ರಸ್ತೆಗಳನ್ನೆಲ್ಲ ಸರಿ ಮಾಡಿಕೊಟ್ರಿ ನಾವು. ಇಷ್ಟವದ್ವನ ಇಡೀ ಕರ್ನಾಟಕದ ಹಿಸ್ಟ್ರಿಯಲ್ಲಿ ಇಷ್ಟು ಹಾಳಾಗಿರೋ ಅಂಥದ್ದು ಯಾವತ್ತೂ ಇಲ್ಲ. ಕಳೆದ 60 ವರ್ಷದಲ್ಲಿ ಬೆಂಗಳೂರಲ್ಲಿ ಇಷ್ಟು ರಸ್ತೆ ಗುಂಡಿಗಳು ಅವಾಂತರ ಕಸದ ರಾಶಿ ರಾಶಿ ಬಿದ್ದಿರೋವಂಥದ್ದು ಇತಿಹಾಸದಲ್ಲಿ ಯಾವತ್ತೂ ಇಲ್ಲ. ಫಸ್ಟ್ ಟೈಮ್ ಇಷ್ಟೊಂದು ಬಿದ್ದಿರೋದು. ಯಾಕಾಗಿದೆ? ಕಳೆದ 2.5 ವರ್ಷದಿಂದ ಒಂದು ನಯ ಪೈಸನೂ ಅಭಿವೃದ್ಧಿ ಕೊಟ್ಟಿಲ್ಲ ನೀವು. ಹಿಂದೆ ಇದ್ದಂಥ ಸರ್ಕಾರ ನಮ್ಮದು ಪ್ರತಿ ವರ್ಷನೂ ಕೂಡ ವಿಶೇಷ ಅನುದಾನ ಕೊಡ್ತಾ ಇದ್ರಿ. ವಿಶೇಷ ಅನುದಾನವನ್ನು ಬೆಂಗಳೂರಿಗೆ ಕೊಡ್ತಾ ಇದ್ರಿ. 8,000 9,000 ಕೋಟಿಯನ್ನು ಕೊಡ್ತಾ ಇದ್ರಿ. ಈ ಸರ್ಕಾರ ರಸ್ತೆಗಳಿಗೋಸ್ಕರ ಎಲ್ಲಿ ಕೊಟ್ಟಿದ್ದಾರೆ? 9,000 ಬೆಂಗಳೂರಿಗೆ ನಾನು ಕೊಟ್ಟಿದ್ದೀನಿ ಅಂದರು. ಎಲ್ಲಿ ಕೊಟ್ಟಿದ್ದೀರಾ? ಅದೆಲ್ಲ ಟನಲ್ ರೋಡ್ ಇಟ್ಕೊಂಡ್ಬಿಟ್ರು ಅವ್ರು ತಗೊಂಡೋಗಿ. ಪ್ರತಿ ವರ್ಷ ರಸ್ತೆಗೆ ಸರ್ಕಾರದ ಕಾರ್ಪೊರೇಷನ್ ಹಣ ಬಿಟ್ಟು ಸರ್ಕಾರದಿಂದ 8ರಿಂದ 10,000 ಕೋಟಿ ನಾವು ಕೊಟ್ಟಿದ್ದೀರಿ. ದಾಖಲೆಗಳು ಇದೆ, ಬೇಕಾದರೆ ಕೊಡ್ತೀನಿ ನಾನು. ನೀವೆಲ್ಲಿ ಕೊಟ್ಟಿದ್ದೀರಾ? 2.5 ವರ್ಷದಿಂದ 10